ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸಿಂಪಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮ್ಯಾಗಿ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಮ್ಯಾಗಿನ. ಸೊ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮ್ಯಾಗಿ ಮಾಡೋದಕ್ಕೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ನನ್ನ ಮಗಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿರೋದು. ಹಾಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಾದಮೇಲೆ ಕ್ಯಾರೆಟನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಕೊನೆಯದಾಗಿ ಇಲ್ಲಿ ನಾನು ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ತರಕಾರಿ ಅಲ್ಲದೆ ನೀವು ಬೇರೆ ಯಾವುದಾದ್ರೂ ತರಕಾರಿನೂ ಕೂಡ ನೀವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ತರಕಾರಿ ಹಾಕಿ ಮಾಡಿದ್ರೆ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತಲ್ವ. ಸೊ ಹಾಗಾಗಿ ಮ್ಯಾಗಿ ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮ್ಯಾಗಿ ಮಾಡಿ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೂಡ ಕೇಳ್ತಾನೆ ಇದ್ಲು. ಹಾಗಾಗಿ ಮಾಡೇ ಇಲ್ಲ. 1 ಮಂತ್ 2 ಮಂತ್ ಆಯ್ತು ಆಲ್ರೆಡಿ ಮ್ಯಾಗಿ ಮಾಡಿ. ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ. ನಾನಿಲ್ಲಿ 3 ಪ್ಯಾಕೆಟಷ್ಟು ಮ್ಯಾಗಿನ ತೊಗೊಂಡಿದ್ದೀನಿ. ಅದಕ್ಕೆ 500 ಲೀಟರಷ್ಟು ನೀರನ್ನು ಹಾಕಿದ್ದೀನಿ. ಅದಾದಮೇಲೆ ನಾನು ಚೆನ್ನಾಗಿ ಮ್ಯಾಗಿಯನ್ನು ಕುದಿಸ್ಕೊತಾ ಇದ್ದೀನಿ, ಮುಚ್ಚಿ ಕುದಿಸ್ತಾ ಇದ್ದೀನಿ. ಈಗ ನಾನು ಕೊನೆಯದಾಗಿ ನಾನು ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮ್ಯಾಗಿ ಮಸಾಲ ಹಾಕಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಯಿತು, ಮ್ಯಾಗಿ ರೆಡಿ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಎಲ್ಲರಿಗೂ ಹಾಕ್ಕೊಟ್ಟೆ, ಎಲ್ಲರೂ ಕೂಡ ಮ್ಯಾಗಿ ತಿಂದರು. ಹಾಗೆ ನನ್ನ ಹಸ್ಬೆಂಡ್ಗೆ ತರಕಾರಿ ಎಲ್ಲ ತರೋದಕ್ಕೆ ಕೇಳಿದೆ. ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಕಾಫಿ ಕುಡಿದು ಅದಾದಮೇಲೆ ತರಕಾರಿ ಎಲ್ಲ ಎತ್ತಿಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಬಟ್ಟೆಗಳನ್ನೆಲ್ಲ ವಾಷಿಗೆ ಹಾಕಬೇಕಿತ್ತು. ವಾಷಿಗೆ ಹಾಕಿದ್ನಲ್ವ, ಸೊ ಬಟ್ಟೆಗಳು ಕೂಡ ಆಗಿತ್ತು. ಆಫೀಸ್ಗೆ ಹಾಕ್ಕೊಂಡು ಹೋಗೋದು, ಹಾಗೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋವೆಲ್ಲ. ಸೊ ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅವ್ರಿಗೆ ಹಾಕ್ಕೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ಮುಂಚೆನೇ ಎಲ್ಲ ಒಗೆದು ವಾಶ್ ಮಾಡಿ ಮಡಚಿಟ್ಬಿಟ್ರೆ ಮತ್ತೆ ಟೆನ್ಷನ್ ಇಲ್ಲ. ಒಂದೊಂದ್ಸಲ ಮಳೆ ಬಂದಾಗ ಡ್ರೈ ಆಗೋಲ್ಲ ಬಟ್ಟೆಗಳು. ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಕೂಡ ಇನ್ನೊಂದು 30% ಎಲ್ಲ ಡ್ರೈ ಆಗಬೇಕು ಅಂದರೆ ಒಣ ಹಾಕಲೇಬೇಕಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ವಾಶ್ ಮಾಡಿ ಹಾಕ್ಬಿಡ್ತೀನಿ ಬೆಳಿಗ್ಗೆನೇ, ಅಷ್ಟೊತ್ತಿಗೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಕಾಫಿ ಎಲ್ಲ ಕುಡ್ದಾದ್ಮೇಲೆ ತರಕಾರಿ ಎಲ್ಲ ತಂದಿದ್ರಲ್ವ, ಅದನ್ನೆಲ್ಲ ತೆಗೆದಿಡ್ತಾ ಇದ್ದೆ. ಕರಿಬೇವನ್ನ ಈ ರೀತಿ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಒಂದು 15 to 20 ಡೇಸ್ ಆರಾಮಾಗಿ ಬರುತ್ತೆ, ಇನ್ನೊಂದು ಚೂರು ಹಾಳಾಗಲ್ಲ. ಸೊ ಹಾಗೆ ಟೊಮೊಟೊನೂ ಕೂಡ ಜಾಸ್ತಿ ತರಿಸಿದ್ದೀನಿ. ರೇಟೆಲ್ಲ ಕಡಿಮೆ ಇದೆ ಅಂತ ಜಾಸ್ತಿ ತಂದಿದ್ರು. ಅಮ್ಮನೂ ಕೂಡ ಕೊಟ್ಟು ಕಳಿಸಿದ್ರು. ಹಾಗೆ ನನ್ನ ಹಸ್ಬೆಂಡು ಕೂಡ 1-2 kg ಅಷ್ಟು ಟೊಮೊಟೊ ತಂದಿದ್ರು. ಹಾಗೆ ತರಕಾರಿಗಳು ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಒಂದು ವಾರಕ್ಕೆ ಆಗೋಷ್ಟು ತರಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಒಂದು ವಾರಕ್ಕಿಂತ ಜಾಸ್ತಿನೇ ಬರುತ್ತೆ ನಮಗೆ. ಒಂದು 10 ದಿನ ಅಂತೂ ಬರುತ್ತೆ ಇದಿಷ್ಟು ತರಕಾರಿ. ಸೊ ಹಾಗಾಗಿ ಒಂದೇ ಸಲ ತರಿಸಿಟ್ಕೊಂಡ್ಬಿಡ್ತೀನಿ. ಕೆಲವೊಬ್ಬರು ಫ್ರೆಶ್ಶಾಗಿ ತರಬೇಕು, ಅವಾಗ ತರಬೇಕು ಅಂತ ಹೇಳ್ತಾರೆ. ಬಟ್ ಅವಾಗ ತರೋದಕ್ಕೆ ಆಗಲ್ಲ ನನಗೆ, ಪಾಪುನ ಕರ್ಕೊಂಡೋಗಿ. ಹಾಗಾಗಿ ನನ್ನ ಹಸ್ಬೆಂಡು ಇಲ್ಲಿ ವಾರಕ್ಕೊಂದ್ಸಲ ಸಂತೆ ನಡೆಯುತ್ತಲ್ವ, ಅವಾಗ ತಂದುಬಿಡ್ತಾರೆ. ಮಿಡಲಲ್ಲಿ ಏನಾದರೂ ಖಾಲಿ ಆದ್ರೆ ಅಷ್ಟೇ ನಾನು ತರಿಸ್ಕೊಳ್ಳೋದು. ಇಲ್ಲ ಅಂತಂದರೆ ಆರಾಮಾಗಿ ಒಂದು 10 ದಿನ ಆಗುತ್ತೆ. ಸೊ ಮಧ್ಯಾಹ್ನಕ್ಕೆ ಗೋಧಿ ಕಡುಬನ್ನು ಮಾಡಿದ್ದೆ. ನನ್ನ ಮಗಳು ಗೋಧಿ ಕಡುಬು ಅಂತ ಹೇಳ್ತಾ ಇದ್ಲು. ರೈಸ್ ಕೂಡ ಇತ್ತು. ಸೊ ಅದೆರಡು ಹಾಕಿಬಿಟ್ಟು ಗೋಧಿ ಕಡುಬನ್ನು ಹಾಕಿ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ, ಇದು ಕೃಷ್ಣ ಜನ್ಮಾಷ್ಟಮಿದು ಮಂಡೇ ವ್ಲಾಗು. ನನ್ನ ಮಗಳೇ ಅವನಿಗೆ ಬ್ರಷ್ ಮಾಡಿಸ್ತೀನಿ ಅಂತ ಮಾಡಿಸ್ತಾ ಇದ್ಲು. ಹಾಗೆ ಅವನು ಕೂಡ ತುಂಬ ಇಷ್ಟಪಟ್ಟು ಬ್ರಷ್ ಮಾಡಿಸ್ಕೊತಾ ಇದ್ದ. ಸೊ ಅವರಿಗೆ ಹಾಲು ಎಲ್ಲ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ನಮ್ಮ ಪಾಪುನ ಮಲಗಿಸ್ದೆ, ಖುಷಿಲ್ನ. ಅವಳು ಕೂಡ ಆಟ ಆಡೋದಕ್ಕೆ ಹೋದ್ಲು. ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸೊ ಕೃಷ್ಣಂದು ಇದೊಂದು ವಿಗ್ರಹ ಲಾಸ್ಟ್ ಇಯರ್ ತಂದಿದ್ದು. ನನ್ನ ಮಗಳು ಸ್ಕೂಲ್ಗೇನೋ ಬೇಕು ಅಂತ ಹೇಳಿದರು. ಸೊ ಕೃಷ್ಣ ಜನ್ಮಾಷ್ಟಮಿ ದಿನವೇ ತಂದಿದ್ವಿ. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಬಿಟ್ಟಿದೆ ಶೋ ಪೀಸ್ ಥರ. ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಸೊ ಅದೇನೋ ಇವತ್ತೇ ಪೂಜೆ ಮಾಡಿಸ್ಕೋಬೇಕು ಅಂತ ಇತ್ತೇನೋ. ಸೊ ಹಾಗಾಗಿ ಇವತ್ತೇ ಪೂಜೆ ಮಾಡಿಸ್ಕೊತಾ ಇದ್ದಾನೆ ಕೃಷ್ಣ. ಯಾಕಂದರೆ ಲಾಸ್ಟ್ ಇಯರು ಕೃಷ್ಣ ಜನ್ಮಾಷ್ಟಮಿ ದಿನ ಸ್ಕೂಲಿಗೆ ಕೊಟ್ಟು ಕಳಿಸಿದ್ದೆ. ಸ್ಕೂಲಲ್ಲೇನೋ ಶೋ ಪೀಸ್ ಬೇಕು ಅಂತ ಹೇಳಿದರು ಇಡೋದಕ್ಕೆ. ಹಾಗಾಗಿ ಸ್ಕೂಲಿಗೆ ಕೊಟ್ಟು ಕಳಿಸಿದ್ವಿ, ಪೂಜೆ ಮಾಡೋದಕ್ಕಾಗಿಲ್ಲ. ಅದಾದಮೇಲೆ ನಾನು ಮತ್ತೆ ದೇವ್ರ ಮನೇಲಿ ಇಟ್ಟ ಇಲ್ಲ, ಇದನ್ನು ಶೋ ಪೀಸ್ ಥರ ಶೋಕೇಸಲ್ಲೇ ಇಟ್ಟಿದ್ದೆ. ಸೊ ಇವತ್ತು ನಾನು ಅದನ್ನು ಪೂಜೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕೃಷ್ಣ, ತುಂಬ ಚೆನ್ನಾಗಿದೆ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ನಾನು ಇದನ್ನೇ ತೊಗೊಂಡೆ, ಪರವಾಗಿಲ್ಲ ಚೆನ್ನಾಗಿದೆ ಅಂತಂದು.
ಸೊ ಪೂಜೆ ಎಲ್ಲ ಮಾಡಿದೆ. ಹಾಗೆ ಅವಳಿಗೂ ರಾಧೆ ಡ್ರೆಸ್ಸು ಹಾಕಲಿಲ್ಲ, ಯಾಕಂದರೆ ಅವಳಿಗೂ ಸ್ಕೂಲ್ ಇರಲಿಲ್ಲ. ಸೊ ಹಾಗಾಗಿ ಆಮೇಲೆ ನಮ್ಮ ಕುಶಿಲ್ಗೆ ರಾಧೆ ಡ್ರೆಸ್ ಹಾಕೋಣ ಅಂದ್ಕೊಂಡಿದ್ದೆ, ಯಾಕಂದರೆ ಲಾಸ್ಟ್ 2 ಇಯರ್ಸ್ ಅವನಿಗೆ ಕೃಷ್ಣನ ಡ್ರೆಸ್ ಹಾಕಿದೆ. ನನ್ನ ಮಗಳಿಗೆ ರಾಧೆ ಕೃಷ್ಣ ಎಲ್ಲ ಹಾಕಾಗಿದೆ. ಸೊ ಹಾಗಾಗಿ ಅವಳಿಗೇನು ಹಾಕಬೇಕು ಅಂತ ಇರಲಿಲ್ಲ. ಹಾಗೆ ನನ್ನ ಮಗನಿಗೆ ಹಾಕೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಆಫೀಸ್ ಇತ್ತಲ್ವ, ಸೊ ಹಾಗಾಗಿ ನಾನು ಒಬ್ಬಳೇ ಏನು ಹಾಕೋದು ಅಂತಂದು ತುಂಬ ಕಷ್ಟ ಆಗುತ್ತೆ ಅವನ್ನ ಹಿಡಿಯೋಕ್ಕೆ. ಆಮೇಲೆ ಅವನು ಯಾಕೋ ಹುಡುಗಿ ಡ್ರೆಸ್ ಹಾಕಬೇಕು ಅಂತಂದರೆ ಕಾಲೇ ಆಗ್ತಾ ಇರಲಿಲ್ಲ. ಲಂಗ ಹಾಕೋಣ ಅಂತ ಹೋದೆ, ಲಂಗ ಬ್ಲೌಸ್ ಹಾಕೋಣ ಅಂತ. ಏನಂದರೂ ಒಪ್ಕೊಳ್ಳೇ ಇಲ್ಲ, ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಬೇಡ ಬಿಡು, ಇನ್ನೊಂದು ಸ್ವಲ್ಪ ದೊಡ್ಡವನಾಗಲಿ, ಹೆಂಗಿದ್ರು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆದಮೇಲೆ ಆಮೇಲೆ ರಾಧೆ ಡ್ರೆಸ್ ಅಂತೆ ಕೃಷ್ಣ ಡ್ರೆಸ್ ಅಂತೆ ಹಾಕೋದಿದ್ದೇ ಇದೆ, ಇದೊಂದು ವರ್ಷ ನಡೆಯುತ್ತೆ ಬಿಡು ಅಂತಂದು ಇಬ್ರಿಗೂ ಕೂಡ ಏನು ಹಾಕಲಿಲ್ಲ. ಅವಳು ಏನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಹಾಕಮ್ಮ ಮಾಡಮ್ಮ ಅಂತಂದು. ಸೊ ರಜಾ ಇತ್ತಲ್ವ, ಎಂಜಾಯ್ ಮಾಡಿದ್ಲು ಫ್ರೆಂಡ್ಸ್ ಜೊತೆಗೆಲ್ಲ ಆಟ ಆಡಿಕೊಂಡು. ಅದಾದಮೇಲೆ ನಾನಿಲ್ಲಿ ಅವಲಕ್ಕಿ ಮತ್ತು ಬೆಲ್ಲನ ದೇವರಿಗೆ ಎಡೆ ಮಾಡ್ತಾಯಿದ್ದೀನಿ. ಸೊ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮನೇಲಿ ಯಾರೂ ಇಲ್ಲ ತಿನ್ನೋದಕ್ಕೆ, ಅವಲಕ್ಕಿ ಬೆಲ್ಲ ಆದರೆ ಸ್ವಲ್ಪನೇ ಮಾಡಿದ್ದೀನಲ್ವ, ಹಾಗೆ ತಿನ್ಬೋದು ಅಂತಂದು ಎಡೆ ಮಾಡಿದೆ. ಸಂಜೆ ನನ್ನ ಹಸ್ಬೆಂಡು ಮೊಸರು ಹಾಲು ಎಲ್ಲ ಸಂಜೆ ಬರುತ್ತೆ ನಮಗೆ ಹಾಲೆಲ್ಲ. ಸೊ ಮೊಸರು ಕೂಡ ಇರಲಿಲ್ಲ. ಸೊ ಬೆಣ್ಣೆ ತೆಗಿಯೋದಕ್ಕೆ ಮೊಸರಿಗೆ ಹೆಪ್ಪಾಕಿರಲಿಲ್ಲ ಬೆಣ್ಣೆನ, ಹಾಗಾಗಿ ಬೆಣ್ಣೆ ಎಲ್ಲ ಇಡಲಿಲ್ಲ. ಸೊ ಮೊಸರು ಹಾಲು ಮತ್ತು ಸಂಜೆ ಬನಾನ ಎಲ್ಲ ಹಣ್ಣೆಲ್ಲ ತಂದು ನಮ್ಮ ಹಸ್ಬೆಂಡು ಸಪ್ರೇಟಾಗಿ ಮತ್ತು ಸಂಜೆ ಒಂದು ಸಲ ಪೂಜೆ ಮಾಡಿದ್ರು. ಅದಾದಮೇಲೆ ನನ್ನ ಮಗನಿಗೆ ಊಟ ಮಾಡಿಸ್ದೆ. ನನ್ನ ಮಗ ಮಲಗಿ ಎದ್ದ. ನನ್ನ ಮಗಳು ಜ್ಯೂಸ್ ಬೇಕು ಅಂತಂದ್ಲು. ಪೈನಾಪಲ್ಲು ಮತ್ತು ದಾಳಿಂಬೆ ಹಣ್ಣೆಲ್ಲ ತುಂಬಾ ಇತ್ತು, ವರಮಹಾಲಕ್ಷ್ಮಿಗೆ ತಂದಿರೋದು. ಸೊ ನಾನು ಪೈನಾಪಲ್ ಜ್ಯೂಸ್ ಮಾಡಿಕೊಂಡೆ, ನನ್ನ ಮಗಳಿಗೆ ದಾಳಿಂಬೆ ಜ್ಯೂಸನ್ನ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಾಂತಂದರೆ ಬರೀ ಹಣ್ಣು ತಿನ್ನಬೇಕು ಅಂದ್ರೇ ಆಗೋಲ್ಲ, ಜ್ಯೂಸ್ ಆದರೆ ಬೇಗ ಬೇಗ ಖಾಲಿ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಕುಡಿತಾರೆ ಅನ್ನೋದಕ್ಕೋಸ್ಕರ ಮಾಡಿಕೊಡ್ತಾಯಿದ್ದೀನಿ. ನನಗೂ ಅದೇನೋ ದಾಳಿಂಬೆ ಹಣ್ಣು ತಿನ್ನಬೇಕು ಅಂದರೆ ಇಷ್ಟನೇ ಆಗೋಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ, ಇಲ್ಲ ಅಂತಂದರೆ ಮೊಸರನ್ನದಲ್ಲಿ ಸ್ವಲ್ಪ ಹಾಕ್ಕೊಂಡು ತಿಂತೀನಿ ಅಷ್ಟೇ. ಸೊ ಅವಳಿಗೆ ದಾಳಿಂಬೆ ಜ್ಯೂಸ್ ಮಾಡಿಕೊಟ್ಟೆ, ಅವಳು ಕುಡ್ದು ಆಟ ಆಡೋದಕ್ಕೆ ಹೋದ್ಲು. ಅವನು ಕೇಳ್ತಾ ಇದ್ದಾಗ ಬೇಕು ಅಂತ, ಅವನಿಗೆ ಕೊಟ್ಟರೆ ಯಾಕೋ ಕಲರ್ ನೋಡೇ ಕುಡಿಲಿಲ್ಲ. ಸರಿ ತುಂಬ ದಿನ ಆಯಿತು ಪಾಪುನ ಆಟ ಆಡ್ಸೋಕ್ಕೆ ಕರ್ಕೊಂಡೋಗಿಲ್ಲ ಪ್ಲೇಗ್ರೌಂಡ್ಗೆ ಅಂತಂದು ಕರ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವತ್ತೇನು ಕೆಲಸ ಇರಲಿಲ್ಲ, ಆಲ್ರೆಡಿ ಕೆಲಸ ಎಲ್ಲ ಮುಗಿದೋಗ್ಬಿಟ್ಟಿತ್ತು. ಹಾಗಾಗಿ ಫ್ರೀ ಇದ್ನಲ್ವ, ಕರ್ಕೊಂಡೋದ್ರಾಯ್ತು. ಅವನಿಗೂ ಒಂದು ಸ್ವಲ್ಪ ದಿನ ಹುಷಾರಿರಲಿಲ್ಲ ಅಂತಂದು ಎಲ್ಲೂ ಕೂಡ ಕರ್ಕೊಂಡೋಗಿರಲಿಲ್ಲ ಆಟ ಆಡ್ಸೋದಕ್ಕೆ. ಸೊ ಮನೇಲೇ ಇದ್ದಿದ್ದು ಅವನಿಗೂ ಬೇಜಾರಾಗಿರುತ್ತೆ ಅಂತಂದು ಕರ್ಕೊಂಡೋಗೋಣ ಅಂದೆ. ಒಂದು 10 ನಿಮಿಷ ಮಳೆ ಬಂತು, ಸರಿ ಬಂದು ಮತ್ತೆ ಬಿಸಿಲು ಬಂತಲ್ವ ಅಂತಂದು ಹಾಗೆ ಕಾಫಿ ಕುಡಿದು ಅವನಿಗೆ ಹಾಲು ಕುಡಿಸಿ ಕರ್ಕೊಂಡೋಗ್ಬೇಡ. ಒಂದೇ ಸಲ ಮತ್ತೆ ಸಂಜೆ ಬಂದು ಒಂದೊಂದು ಸಲ ಮಲ್ಕೊಂಡ್ಬಿಡ್ತಾನೆ, ಏನು ತಿನ್ನಲ್ಲ ಕುಡಿಯಲ್ಲ. ಸೊ ಹಾಗಾಗಿ ಅವನಿಗೊಂದು ಸ್ವಲ್ಪ ಬ್ರೆಡ್ ಎಲ್ಲ ತಿನ್ನಿಸಿ ಹಾಲು ಕುಡಿಸಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಅವ್ನ ಬ್ಯಾಗು ಶಾಲು ಎಲ್ಲ ತೊಗೊಂಬರ್ತಾಯಿದ್ದಾನೆ, ಬಾ ಹೋಗೋಣ ಅಂತಂದು. ಅವನಿಗೆ ಹೊರಗಡೆ ಹೋಗ್ಬೇಕಂದ್ರೆ ತುಂಬಾ ಇಷ್ಟ. ಸೊ ಕಾಫಿ ಕುಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲ ಅಂತಂದರೆ ಬಿಡೋದೇ ಇಲ್ಲ, ಸುಮ್ಮನೆ ಹಠ ಮಾಡ್ತಾನೆ. ಹೋಗೋಣ ಅಂತ ಒಂದು ಸಲ ಹೇಳಿದ್ರೆ ಸಾಕು, ಏನಂದರೂ ಬಿಡಲ್ಲ, ಕರ್ಕೊಂಡು ಹೋಗಲೇಬೇಕು. ಹಾಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಖುಷು ಹೇ ಗುಡ್. ಜೋಕಾಲಿ ಆಟ ಆಡೋಕ್ಕಂದ್ರೆ ಬಿಟ್ಟು ಬರೋದೇ ಇಲ್ಲ, ಬರೀ ಜೋಕಾಲಿನೇ ಆಡಬೇಕು ಅಂತಾನೆ. ಅದಕ್ಕೆ ಸ್ಲೈಡ್ ಆಟಾಡಿ ಬಾ ಅಂತಂದು ಕರ್ಕೊಂಬಂದೆ. ಅಲ್ಲಂತೂ ಮಣ್ಣೆಲ್ಲ ಹಸಿಯಾಗಿಬಿಟ್ಟಿತ್ತು, ಮಳೆ ಬಂದಿತ್ತಲ್ವ, ಅದರಲ್ಲೇ ಬಿದ್ದು ಒದ್ದಾಡ್ತಾ ಇದ್ದ. ಏನೇನೋ ಮಲ್ಕೊಂಡೆಲ್ಲ ಆಟಾಡಲಿ ಬಿಡು. ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ ನಾನು ಅವನಿಗೆ. ಇಲ್ಲಿ ಪ್ಲೇಗ್ರೌಂಡಿಗೆ ಕರ್ಕೊಂಬಂದಮೇಲೆ ಅದಾದಮೇಲೆ ಸ್ನಾನ ಮಾಡಿಸೋಣ ಅಂತಂದು, ಯಾಕಂದರೆ ಡಾಕ್ಟ್ರ್ ಹೇಳಿದರು ಪ್ಲೇಗ್ರೌಂಡಲ್ಲೆಲ್ಲ ಆಟಾಡೋದ್ರಿಂದ ಅವನಿಗೆ ಅಲರ್ಜಿ ಆಗ್ತಾಯಿದೆ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಸುಮ್ಮನೆ ಯಾಕೆ ಅಂತಂದು ಆಟಾಡಿಸಿದ ಮೇಲೆ ಸ್ನಾನ ಮಾಡಿಸಿದ್ರಾಯ್ತು ಅಂತಂದು ಹಂಗೆ ಬಿಟ್ಟಿದ್ದೆ. ಮಣ್ಣಲ್ಲೆಲ್ಲ ಚೆನ್ನಾಗಿ ಆಟಾಡ್ಬಿಟ್ಟ. ಮಣ್ಣು ಬೇರೆ ಹಸಿ ಇತ್ತಲ್ವ, ಅದು ಮುಟ್ಟಿದ್ರೆ ಒಂಥರ ಮುಟ್ಕಿ ಥರ ಆಗುತ್ತೆ ಮರಳು. ಸೊ ಹಾಗಾಗಿ ತುಂಬಾ ಆಟ ಆಡ್ದ. ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು ಇರ್ತಾರ ಮಣ್ಣಲ್ಲೆಲ್ಲ ಆಟಾಡೋದು. ಸ್ವಿಂಗ್ ಮೇಲೆಲ್ಲ ಮಣ್ಣು ಹಾಕ್ತಾಯಿದ್ದ, ಅದಕ್ಕೆ ಕರ್ಕೊಂಬಂದುಬಿಟ್ಟೆ ಸಾಕು ಬಾ ಅಂತಂದು. ಅಷ್ಟರಲ್ಲಿ ಪಕ್ಕದ ಮನೆಯಲ್ಲಿ ಕೃಷ್ಣನ ಕೂರಿಸಿದ್ರಂತೆ, ಅರ್ಶಿನ ಕುಂಕುಮಕ್ಕೆ ಕರಿಯೋಕ್ಕೆ ಬಂದಿದ್ದರು. ಸೊ ಅಲ್ಲಿಗೆ ಹೋಗೋಣ ಅಂತಂದು ರೆಡಿ ಆಗ್ತಾಯಿದ್ದೆ. ಸ್ಯಾರಿ ಏನು ಉಟ್ಕೊಳ್ಳಿಲ್ಲ, ಹಾಗೆ ಡ್ರೆಸ್ ಅಷ್ಟೇ. ಸೊ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹೋಗಿ ಅರ್ಶಿನ ಕುಂಕುಮ ಇಸ್ಕೊಂಡು ಬಂದೆ. ಅದಾದಮೇಲೆ ನನ್ನ ಮಗಳು ಮಖಾನ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಅವ್ರ ಪಪ್ಪಾಗೆ ಹೇಳಿ ತರಿಸಿದ್ದೆ. ಸೊ ಅವಳಿಗೂ ಕೂಡ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.